ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಭವಾನಿ ಈಶ್ವರ ಹಡಪದ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ಪೇರಲ ಗಿಡದಲ್ಲಿ ಉಂಟಾಗುವ ಪರಾಗಸ್ಪರ್ಶ ಕ್ರಿಯೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಒಂದು ಹೂವಿನ ಗಂಡು ಸಂತಾನೋತ್ಪತ್ತಿ ಭಾಗವಾದ ಪರಾಗಗಳು ಹೂವಿನ ಹೆಣ್ಣು ಸಂತಾನೋತ್ಪತ್ತಿ ಭಾಗವಾದ ಅಂಡಾಶಯಕ್ಕೆ ಶಲಾಕಾನಳಿಕೆಯ ಮೂಲಕ ವರ್ಗಾವಣೆಯಾಗುವುದಕ್ಕೆ ಪರಾಗಸ್ಪರ್ಶ ಕ್ರಿಯೆ ಎನ್ನುವರು. ಈಗ ತಾವು ನೋಡುತ್ತಿರುವುದು ಪೇರಲ ಗಿಡದ ಹೂವು. ಈ ಹೂವು ಪರಾಗಗಳನ್ನು ಮತ್ತು ಅಂಡಾಶಯಗಳು ಒಂದೇ ಹೂವಿನಲ್ಲಿ ಇರುವುದರಿಂದ ಇದನ್ನು ದ್ವಿಲಿಂಗಿ ಹೂವು ಎಂದು ಕರೆಯುವರು. ಈ ಹೂವಿನಲ್ಲಿರುವ ಪರಾಗಗಳು ಇದೇ ಹೂವಿನಲ್ಲಿ ಶಲಾಕಾಗ್ರದ ಮೇಲೆ ಬಿದ್ದು ಪರಾಗನಳಿಕೆಯನ್ನು ಬೆಳೆಸಿಕೊಂಡು ಶಲಾಕಾನಳಿಕೆಯ ಮೂಲಕ ಅಂಡಾಶಯವನ್ನು ತಲುಪುತ್ತದೆ. ನಂತರ ನಿಷೇಚನ ಕ್ರಿಯೆ ನಡೆದು ಹೂವಿನಲ್ಲಿ ಕೆಲವು ಬದಲಾವಣೆಗಳು ಕಂಡುಬರುತ್ತವೆ. ಅವುಗಳು ಯಾವುವೆಂದರೆ, ಮೊದಲನೆಯದಾಗಿ ಪುಷ್ಪದಳ, ಪುಷ್ಪಪಾತ್ರೆ, ಶಲಾಕಾನಳಿಕೆಯ ಎಲ್ಲವೂ ಉದುರುತ್ತವೆ. ಎರಡನೆಯದಾಗಿ ಅಂಡಕಗಳು ಬೀಜಗಳಾಗಿ ಮಾರ್ಪಡುತ್ತವೆ. ಮೂರನೆಯದಾಗಿ ಅಂಡಾಶಯವು ಹಣ್ಣಾಗುತ್ತದೆ. ನಾಲ್ಕನೆಯದಾಗಿ ಅಥವಾ ಕೊನೆಯದಾಗಿ ಯುಗ್ಮಜ ಭ್ರೂಣವಾಗುತ್ತದೆ. ಧನ್ಯವಾದಗಳು.